ರಾಶಿ ಮೀನರಾಶಿ. ಹಾಗಿದ್ರೆ ಬನ್ನಿ ಮೀನರಾಶಿ ಬಗ್ಗೆ ತಿಳ್ಕೊಳ್ಳೋಣ. ಕುಂಭರಾಶಿ ಬಗ್ಗೆ ತಿಳ್ಕೊಂಡ್ವಿ. ಸೊ ಈಗ ಕೊನೆಯ ರಾಶಿ ಅಂದ್ರೆ ಮೀನರಾಶಿ. ಮೀನರಾಶಿಲಿ ಈ ಒಂದು ಗುರು ಬದಲಾವಣೆಯಿಂದ ಯಾವ ರೀತಿ ಅವರ ಜೀವನದಲ್ಲಿ ಬೆಳಕಿರುತ್ತಾ ಕತ್ಲೆ ಇರುತ್ತಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಕುಂಭರಾಶಿಗೆ ಹೇಳ್ದೆ ನಾನು, ಈ ಹಿಂದೆ ಏನಾದ್ರು ಫ್ರೆಂಡ್ಸ್ ಸರ್ಕಸ್ ಅಂದ್ರೆ ಯಾವ್ದೇ ಸರ್ಕಲ್ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಇರ್ಬೋದು, ಅದಕ್ಕೊಂದು ಯಥೇಚ್ಛವಾಗಿ ಒಂದು ಗಮ್ಯವನ್ನ ಕೊಡ್ತಾರೆ ಅಂದ್ರೆ ಕುಂಭರಾಶಿಯವರಾಗಿರೋದ್ರಿಂದ. ಅದೇ ರೀತಿ ಮೀನರಾಶಿಯವರು ಅಷ್ಟೇ. ನೋಡಿ, ಮೀನರಾಶಿಯವ್ರಿಗೆ ಹೇಗೆ ಅಂತ ಅಂದ್ರೆ ಮೀನಿನ ಹೆಜ್ಜೆ, ಹೆಣ್ಣಿನ ಮನಸ್ಸು ಎರಡೂ ಕೂಡ ಗುರುತಿಡಿಯೋಕ್ಕಾಗಲ್ಲ ಅಂತ ಹೇಳಿ ಅಲ್ವಾ. ಸೊ ಹಂಗಾಗಿ ಮೀನರಾಶಿ ನೋಡಿ, ಒಂದು ಇಡನ್ ಅಂತ ಹೇಳಿದೆ ನಾನು ವೃಶ್ಚಿಕ ರಾಶಿಯವ್ರಿಗೂ ಕೂಡ ಕೆಲವು ಇಡನ್ ಕ್ಯಾರೆಕ್ಟರ್ಸ್ ಗಳಿರುತ್ತೆ. ಈಗ ನೋಡಿ, ಇಡನ್ ಕ್ಯಾರೆಕ್ಟರ್ಸ್ ಅವರಲ್ಲಿ ಬಿಟ್ಕೊಡಲ್ಲ ಗುಟ್ಟು. ಅದೇ ರೀತಿ ಮೀನರಾಶಿಯವರು ಹೇಗೆ ಅಂತ ಅಂದ್ರೆ ಗುರುತಿನ ಕಂಡಿಡಕ್ಕಾಗಲ್ಲ ಅಂದ್ರೆ ಗುಟ್ಟೆಗೆ ಬಿಟ್ಕೊಡ್ತಾರೆ ಅಲ್ವಾ. ಸೊ ಹೆಜ್ಜೆ ಗುರುತು. ಹಂಗಾಗಿ ಮೀನರಾಶಿಯವರು ಕೂಡ ಸ್ವಲ್ಪ ಸೀಕ್ರೆಟ್ ಅಂತಾನೆ ಹೇಳ್ಬೋದು. ಇಡನ್ ನಲ್ಲಿ ಅವರಲ್ಲೂ ಕ್ಯಾರೆಕ್ಟರ್ಸ್ ಇದ್ದೇ ಇರುತ್ತೆ. ಇವ್ರಿಗೂ ಕೂಡ ರಾಶಾಧಿಪತಿ ಗುರುನೇ. ಮೀನರಾಶಿಗೆ ರಾಶಾಧಿಪತಿ ಅವನೇ ಆಗಿರೋದ್ರಿಂದ ಸೊ ಒಳ್ಳೆಯ 10ನೇ ಮನೆ ಅಧಿಪತಿನೂ ಕೂಡ ಅವನೇ ಆಗಿರ್ತಾನೆ. ಅಂದ್ರೆ ಕರ್ಮಸ್ಥಾನ, ಉದ್ಯೋಗ ಸ್ಥಾನಾಧಿಪತಿನಿ ಗುರು ಅವನಾಗಿರೋದ್ರಿಂದ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಅದರಲ್ಲಿ ಪಾಪ ಕರ್ಮಗಳ ಲೆಕ್ಕಾಚಾರ ಮೀನರಾಶಿಯವ್ರಿಗೆ ಇದ್ದೇ ಇರುತ್ತೆ. ನಾನು ಈ ಕೆಲಸ ಮಾಡಿದ್ರೆ ಒಳ್ಳೇದಾ, ಆ ಕೆಲಸ ಮಾಡಿದ್ರೆ ಒಳ್ಳೇದಾ ಅನ್ನೋದು ಕೂಡ ಪಾಪ ಕರ್ಮಗಳ ಲೆಕ್ಕಾಚಾರದಲ್ಲಿ ಮೀನರಾಶಿಯವರು ಆಗಿರೋದ್ರಿಂದ ಆಲ್ರೆಡಿ ಸುಖ ಸ್ಥಾನದಲ್ಲಿ ಗುರು ಇದ್ದ. ಅಂದ್ರೆ ಮಿಥುನ ರಾಶಿಯಲ್ಲಿ ಗುರು ಇದ್ದಾಗ 4ನೇ ಮನೆ ಚತುರ್ಥ ಸ್ಥಾನ ಅಂತ ಏನ್ ಕೇಳ್ತೀವಿ, ಹಾಗೆ ಸುಖ ಸ್ಥಾನದಲ್ಲಿ ಗುರು ಇದ್ದಾಗ ಇಲ್ಲಿ ಪಂಚಮುಖಿ ಬರ್ತಾ ಇದ್ದಾನೆ. ಸೊ ಪೂರ್ವ ಪುಣ್ಯ ಸ್ಥಾನ ಗುರು ಬರ್ತಾ ಇದ್ದಾನೆ ಅಂತ ಅಂದಾಗ ಏನಾಗುತ್ತೆ, ನಮ್ಗೆ ಹಿಂದೆ ಪೂರ್ವ ಅಂದ್ರೆ ಇಂದಿನ ಜನ್ಮದಲ್ಲಿ ಮಾಡಿರುವಂತಹ ಪಾಪ ಕರ್ಮಗಳು ಅಂತ ಹೇಳಿ ಗೊತ್ತಿರುತ್ತೆ ನಿಮ್ಗೆ. ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳಿ ಇಂದಿನ ಜನ್ಮದಲ್ಲಿ ಮಾಡಿರುವಂತಹ ಪೂರ್ವ ಪಾಪ ಕರ್ಮಗಳನ್ನ ತೊಳೆಯೋದಕ್ಕೆ ಯಾರು ಬರ್ತಿದ್ದಾನೆ, ಗುರು ಬರ್ತಾ ಇದ್ದಾನೆ. ಸೊ ಆ ಗುರು ಬರ್ತಾ ಇದ್ದಾನೆ ಅಂತ ಅಂದಾಗ ಅದು ಬೃಹಸ್ಪತಿ ಗುರು. ನಿಮಗೆ ಆ ಬೃಹಸ್ಪತಿ ಗುರು ಧರ್ಮಕಾರಕನಾದಂತಹ ಗುರು ಬರ್ತಿದ್ದಾನೆ ಅಂತ ಅಂದಾಗ ಎಲ್ಲೂ ಒಂದು ಕಡೆ ಈ ಹಿಂದೆ ಮಾಡಿದ ಪಾಪ ಕರ್ಮಗಳನ್ನೆಲ್ಲ ತೊಳೆದು ಒಳ್ಳೇದನ್ನ ಉಂಟು ಮಾಡಕ್ಕೆ ಬರ್ತಾ ಇದ್ದಾನೆ ಬೃಹಸ್ಪತಿ ಗುರು. ಸೊ ಆ ಗುರು ಬರ್ತಾ ಇದ್ದಾನೆ ಅಂತಾನೆ ನಿಮ್ ಜೀವನದಲ್ಲಿ ಹಿಂದೆ ಏನೆಲ್ಲ ಅಡೆತಡೆಗಳಾಗ್ತಿತ್ತಲ್ಲ, ಬರ್ತಾ ಇಲ್ಲಪ್ಪ, ಸ್ಟಕ್ ಆಗ್ತಾ ಇದೆ, ನನ್ಗ ಏನೊಂದು ಕೆಲಸ ಮಾಡಕ್ ಆಗ್ತಾ ಇಲ್ಲ ಅನ್ನೋರ್ಗೆಲ್ಲ ಖಂಡಿತ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಕುಳಿತುಕೊಳ್ಳೋದ್ರಿಂದ ಮೀನರಾಶಿಯವರು ತುಂಬಾ ಹ್ಯಾಪಿಯೆಸ್ಟ್ ಆಗಿ ದೀಪಾವಳಿನ ಆಚರಿಸಬಹುದು. ನಿಮ್ಮ ಒಂದು ಕತ್ತಲಿನ ಬೆಳಕಲ್ಲಿ ಬೆಳಕನ್ನು ಚೆಲ್ಲುವಂತಹ ಬೃಹಸ್ಪತಿ ಒಳಿತನ್ನ ಮಾಡೋದ್ರಿಂದ ಅವನಿಗೆ ಗುರುಗಳಿಗೆ ಶರಣು ಶರಣಾರ್ಥಿ ಅನ್ನಿ, ಖಂಡಿತ ಒಳ್ಳೇದಾಗ್ತಾ ಹೋಗುತ್ತೆ. ದೀಪಾವಳಿ ಧಮಾಕವನ್ನ ತುಂಬಾ ಚೆನ್ನಾಗಿ ಕೂಡ ಆಚರಿಸೋರಲ್ಲಿ ಇವರು ಕೂಡ ಒಂದು ವರ್ಷ ಆಗಿರ್ತಾರೆ. ಯಾಕಂದ್ರೆ ಮೀನರಾಶಿ ನಾವು ಏನೇ ಸಂಪಾದನೆ ಮಾಡ್ಲಿ ನಮ್ ಕರ್ಮಗಳು ಕಳಿಬೇಕು ಅಂತಾನೆ ನಾವು ಒಂದಷ್ಟು ಬಡವರಿಗೆ ಕೊಡ್ಬೇಕು ಮೇಡಮ್. ನಾವೇನೋ ಒಂದು ಕರ್ಮಗಳು ಮಾಡಿರ್ತೀವಿ, ಮನುಷ್ಯ ಅಂದ್ರೇನೆ ಒಂದು ಕರ್ಮ. ಆ ಕರ್ಮಗಳನ್ನ ಕಳಿಬೇಕು ಅಂತ ಅಂದಾಗ ನಾವು ಮಾಡುವಂತಹ ಒಂದು ಕರ್ಮ 10ನೇ ಮನೆನೇ ಕರ್ಮಸ್ಥಾನ ಅಂತ ಕರಿತೀವಿ ನೋಡಿ. ಇವ್ರಿಗೆ 10ನೇ ಮನೆ ಕರ್ಮಸ್ಥಾನ ಗುರು. ಸೊ ಬೃಹಸ್ಪತಿನೇ ಗುರು, ಲಗ್ನಕಾರಕನೇ ಅವನು, ಜನ್ಮಕ್ಕೆ ರಾಶಿಕಾರಕನೇ ಅವನು ಆಗಿರೋದ್ರಿಂದ ನಿಮ್ಮ ಕರ್ಮಗಳನ್ನ ಗುರು ಇರೋದ್ರಿಂದ ನೀವ್ ಇನ್ನಷ್ಟು ಚೆನ್ನಾಗಿ ಸಂಪಾದನೆ ಮಾಡಿದ್ರಲ್ಲಿ ಬಡಬಗರಿಗೆ ದಾನ ಮಾಡೋದ್ರಿಂದ ಒಳ್ಳೆಯ ಶುಭ ಫಲಗಳನ್ನ ನೋಡ್ತೀರಾ. ಪೂರ್ವ ಪುಣ್ಯ ಸ್ಥಾನದಲ್ಲೇ ಗುರು ಕುಳಿತಿರೋದ್ರಿಂದ ಮೀನರಾಶಿಯವರಿಗೆ ಭಾಗ್ಯದ ಬಾಗಿಲು ತೆಗೀತು. ಈ ಹಿಂದೆ ಉಳಿದ ಕಷ್ಟಗಳೆಲ್ಲ ನಿವಾರಣೆ ಆಗಿ ಒಳ್ಳೆಯ ಟೈಮ್ ನ ನೋಡುವಂತಹ ಒಂದು ಸದಾವಕಾಶ ಮೀನರಾಶಿಯವರು ಸಿಕ್ಕಿರೋದ್ರಿಂದ ಈ ಒಂದು 2 ತಿಂಗಳು ಸದಾವಕಾಶನ ಯೂಸ್ ಮಾಡ್ಕೊಳ್ಳಿ. ಅದೇ ರೀತಿ ಕಳೆದ 2 ತಿಂಗಳು ಆದ್ಮೇಲೆ ಮತ್ತೆ ನಂಗೆ ಟೈಮ್ ಚೆನ್ನಾಗಿಲ್ವಪ್ಪ ಅಂತ ಅನ್ಕೊಳಕ್ ಹೋದ್ರೆ ಈ 4-5 ತಿಂಗಳ ನಂತರ ಗುರು ಬದಲಾವಣೆ ಆಗಿ ಅದೇ ಕರ್ಕಾಟಕ ರಾಶಿಗೆ ಬರೋದ್ರಿಂದ ಖಂಡಿತ ಒಳ್ಳೇದಾಗತ್ತೆ. ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಮೀನರಾಶಿಯವರಿಗೆ ಅತಿ ಹೆಚ್ಚು ಶುಭ ಫಲಗಳನ್ನ ನೋಡ್ತಾ ಹೋಗ್ಬೋದು. ಈ ದೀಪಾವಳಿ ಸಕಲ ಸೌಭಾಗ್ಯಗಳನ್ನು ಕಾಪಾಡ್ಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಮೀನರಾಶಿಯವರಿಗೆ ಈ ಒಂದು ಗುರು ಬದಲಾವಣೆಯಿಂದ ಯಾವ ರೀತಿ ಬದಲಾವಣೆ ಆಗುತ್ತೆ, ಅವ್ರ ಲೈಫ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. ಯಾವುದು ಶಾಶ್ವತ ಅಲ್ಲ. ಇಷ್ಟು ವರ್ಷ, ಇಷ್ಟು ದಿವಸಗಳಲ್ಲಿ ಮೀನರಾಶಿಯವರು ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ರು, ಮುಂದಿನ ಅಂದ್ರೆ ಈ ಗುರು ಬದಲಾವಣೆಯಿಂದ ಅವರ ಜೀವನದಲ್ಲೂ ಕೂಡ ಬೆಳಕನ್ನ ಕಾಣ್ತಾರೆ. ಸೊ ನೋಡಿದ್ರಲ್ಲ, ಇಷ್ಟೊತ್ತು ರಾಶಿ ಭವಿಷ್ಯದಲ್ಲಿ ಗುರು ಬದಲಾವಣೆಯಿಂದ ಯಾವ್ಯಾವ ರಾಶಿಗೆ ಏನೇನ್ ರೀತಿ ಅನುಕೂಲ ಅನಾನುಕೂಲ ಆಯ್ತು. ಸೊ ಇಷ್ಟೊತ್ತು ಈ ರಾಶಿಗಳ ಬಗ್ಗೆ ತಿಳಿಸ್ಕೊಡಕ್ಕೆ ಧನ್ಯವಾದ.